ನಮಸ್ತೆ ರೈತ ಮಿತ್ರರೇ. ಇವಾಗ ನಾವು ಸಮಗ್ರ ಪೋಷಕಾಂಶ ಅಥವಾ ಗೊಬ್ಬರ ಕೊಡಬೇಕಾದ್ರೆ ಎಲ್ಲಿ ಕೊಡಬೇಕು ಅಂತ ಸಾಕಷ್ಟು ರೈತರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬೇಕಾಗಿರೋಂಥ ನಿಟ್ಟಿನಲ್ಲಿ ನಾವು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇವಾಗ ಸಾಕಷ್ಟು ಜನ ಪಾತಿ ಮಾಡಿಸ್ತಾರೆ, ಸಾಕಷ್ಟು ಜನ ಎರಡು ಕಡೆ ಗೊಬ್ಬರ ಹಾಕ್ತಾರೆ. ಸುಮಾರು ಒಂದು ವರ್ಷದಿಂದ 3 ವರ್ಷದ ಗಿಡಕ್ಕೆ ನಾವು ಗೊಬ್ಬರ ಕೊಡಬೇಕಾದ್ರೆ ಸುಮಾರು ಒಂದು 6 ಇಂಚಿನಿಂದ 7 ಇಂಚು ಮಧ್ಯ ನಾವು ಕೊಟ್ಟರೆ ಸಾಕಾಗುತ್ತೆ. ಮತ್ತು 3 ವರ್ಷದ ಮೇಲಿಂದ ಅಂದರೆ 5 ವರ್ಷದಿಂದ 10 ವರ್ಷದ ಗಿಡಕ್ಕೆ ನಾವು ಗೊಬ್ಬರ ಕೊಡಬೇಕಾದ್ರೆ ಸುಮಾರು 1 ಅಡಿ ರೇಂಜಲ್ಲಿ ಕೊಡಬೇಕು. ಫೀಡಿಂಗ್ ರೂಟ್ಸ್ ಇರೋಂಥ ಒಂದು ಭಾಗ ಅಲ್ಲಿ ಕೊಟ್ಟರೆ ತುಂಬ ಸೂಕ್ತ. ಅದೇ 5ರಿಂದ 10 ವರ್ಷದ ಗಿಡಕ್ಕೆ ಆ ಒಂದು ರೇಂಜಲ್ಲಿ ಕೊಡಬೇಕು. ಅದ್ರ ಮೇಲಿದ್ದರೆ ಅದು 1.25 ಅಡಿ ಅಷ್ಟು ಕೊಡ್ಬೋದು. ಮತ್ತು 20 ವರ್ಷದ ಮೇಲಿನ ಗಿಡಗಳಿದ್ದರೆ ನಾವು 2 ಅಡಿ ಸುಮಾರಿಗೆ ಫೀಡಿಂಗ್ ರೂಟ್ಸ್ ಇರುತ್ತೆ. ಆ ಝೋನಲ್ಲಿ ಕೊಟ್ಟಾಗ ನಮ್ಮ ಗೊಬ್ಬರ ತಾಣುತ್ತೆ. ಸಾಕಷ್ಟು ರೈತರು ಏನು ಮಾಡ್ತಿದಾರಪ್ಪ ಅಂತಂದರೆ ಡೈರೆಕ್ಟಾಗಿ ಕೊಟ್ಟಿಗೆ ಗೊಬ್ಬರ ಆಗಲಿ ಬೇರೆ ಗೊಬ್ಬರಗಳು ಡೈರೆಕ್ಟ್ ಬಡ್ಡಿಗೆ ಕೊಡ್ತಿದೆ. ಇದು ಒಂದು ಏನಪ್ಪ ಅಂದರೆ ಮಾನಿಕಾಡಲಿಡನ್ ಆಗೋದ್ರಿಂದ ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ. ಅದಕ್ಕೆ ಇವಾಗ ಏನಿದೆಯಪ್ಪ ಅಂತಂದರೆ ಆ್ಯಂಕರಿಂಗ್ ರೂಟ್ಸ್ ಹತ್ರ ಅವ್ರು ಹಾಕ್ತಿದ್ದಾರೆ. ಅಂದರೆ ಏನದು ಗಿಡ ನಿಲ್ಲಕ್ಕೋಸ್ಕರ ಏನು ಸಪೋರ್ಟಿಂಗ್ ಇರುತ್ತೆ ಅಲ್ಲಿ ಕೊಡ್ತಿದ್ದಾರೆ ಗೊಬ್ಬರ. ಅದರಿಂದನೂ ನಾವು ರೂಟ್ ಝೋನ್ ಫೀಡಿಂಗ್ ರೂಟ್ಸ್ ಎಲ್ಲಿದೆ ಆ ಭಾಗದಲ್ಲಿ ನಾವು ಗೊಬ್ಬರ ಕೊಟ್ಟಾಗ ನಮಗೆ ಒಳ್ಳೆಯ ಒಂದು ಬೆಳೆ ಆಗೋ ಒಂದು ಸಾಧ್ಯತೆ ಇದೆ. ಸಾಕಷ್ಟು ಕಡೆ ಗೊಬ್ಬರ ಕೊಟ್ಟು ಬೆಳೆ ಆಗ್ತಾಯಿಲ್ಲ, ಇಳುವರಿ ಬರ್ತಾಯಿಲ್ಲ ಅಂತ ಸಾಕಷ್ಟು ರೈತರ ಒಂದು ಪ್ರಾಬ್ಲಮ್ ಆಗಿದೆ. ಇವತ್ತಿನ ಒಂದು ಚಾಲೆಂಜ್ ಆಗಿದೆ. ಅದಕ್ಕೋಸ್ಕರನೇ ಈ ಒಂದು ಪ್ರಾಬ್ಲಮ್ ನಿವಾರಣೆ ಆಗಲಿ ಅಂತ, ರೈತರಿಗೆ ಇದರಿಂದ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಈ ಟೈಪಲ್ಲಿ ಗುಣಿಸುತ್ತಾಗಲಿ 2 ಭಾಗದಲ್ಲಾಗಲಿ ಒಟ್ಟು ನೀರಿರೋಂಥ ಕಡೆ ನಾವು ಗೊಬ್ಬರ ಕೊಟ್ಟರೆ ಅದು ಎಫೆಕ್ಟಿವ್ ಆಗಿ ಗಿಡ ತಗೊಂಡು ನಮಗೆ ಬೆಳೆ ಕನ್ವರ್ಷನ್ ಆಗೋ ಸಾಧ್ಯತೆ ಅತಿ ಹೆಚ್ಚು. ಇನ್ನೊಂದು ರೈತರಿಗೆ ಕಿವಿ ಮಾತು ಏನಪ್ಪ ಅಂತಂದರೆ, ನಾವು ಕೊಟ್ಟಿಗೆ ಗೊಬ್ಬರ ಕೂಡ ಸೂಕ್ತ ಸಮಯಪ್ಪ ಅಂತಂದರೆ ಮುಂಗಾರು ಟೈಮಲ್ಲಿ ಕೊಡೋದು ಸೂಕ್ತ ಅನ್ನೋದು ವೈಜ್ಞಾನಿಕವಾಗಿ ಅದಕ್ಕೆ ಅದ್ರ ಬಗ್ಗೆ ಸ್ಟಡಿ ಮಾಡಲಾಗಿದೆ. ಯಾಕಪ್ಪ ಅಂತಂದರೆ ಆ ಗೊಬ್ಬರಗಳು ಸ್ವಲ್ಪ ಹೀಟ್ ರಿಲೀಸ್ ಮಾಡೋದ್ರಿಂದ ಇವಾಗ ವಾತಾವರಣ ಕೂಲ್ ಇದ್ದಾಗ, ಮಳೆಗಾಲದಲ್ಲಿದ್ದಾಗ ಅದು ಸ್ವಲ್ಪ ಈಸಿಯಾಗಿ ಕನ್ವರ್ಷನ್ ಆಗುತ್ತೆ. ಇವಾಗ ಹೊಂಬಾಳೆ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡಿದಾಗ ನಾವು ಇವಾಗ 6